ಅದೆಲ್ಲ ಉಂಟು. ಅದರಲ್ಲೆಲ್ಲ ಯೂರಿಯಾ ಪರ್ಸೆಂಟೇಜ್ ಇದ್ರೆ ಅದು ಹಾಲು ಸಿಗ್ತದೆ. ಹಾಗಂತೇಳಿ ದನಗಳಿಗೆ ಮತ್ತೆ ಚರ್ಮ ರೋಗ ಅದು ಇದೆಲ್ಲ ಯಾವ್ದಾದ್ರು ಒಂದು ಬರುವ ಚಾನ್ಸ್ಗಳು ಇರ್ತದೆ. ಒಮ್ಮೆ ಸಾಯಂಕಾಲ ಒಮ್ಮೆ ನಾನು ಇಲ್ಲಿ ಬಂದು ಹೋಗ್ಲಿಕ್ಕೆ ಇದ್ದಾಗಲ್ಲ ಇಲ್ಲಿ ಬಂದು ನಮಸ್ಕಾರ ಮಾಡಿ ಆಚೆ ತಿರುಗಾಡೋದು. डालता है फीड डालता है और घास लाने जाता है और मेरा काम है ग्रास कटिंग. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ MR ಪಿಕ್ಚರ್ ಡಿಜಿಟಲ್ ಯೂಟ್ಯೂಬ್ ಚಾನಲ್. ಮತ್ತೊಂದು ವಿಡಿಯೋಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾವು ಇವತ್ತು ಪಯ್ಯೋಳಿಕೆ ಪಂಚಾಯತ್ ಬಾಯಾರು ಗ್ರಾಮದ ದೆಂಬಳ ಎಂಬಲ್ಲಿರುವ ಗೋಕುಲಂ ಫಾರ್ಮ್ನಲ್ಲಿ ಇದ್ದೇವೆ. ಅವರ ಮಾಲೀಕರಾದಂತಹ ವಿಶ್ವನಾಥ್ ಭಟ್ ಅವರನ್ನು ಮಾತಾಡಿಸುವ ಬನ್ನಿ. ನಮಸ್ಕಾರ ಸರ್, ನೀವು ಇಲ್ಲಿ ಎಷ್ಟು ವರ್ಷದಿಂದ? ನಾನು 2017ರಿಂದ ಇಲ್ಲಿ ಸ್ಟಾರ್ಟ್ ಮಾಡಿದ್ದೆ. 17 ದೊಡ್ಡದಾಗಿ. ಮತ್ತೆ ಮನೆಯಲ್ಲಿ ಸಣ್ಣದು ಹೀಗೆ ಸಣ್ಣ ಮೊದಲೇ ಇದರಲ್ಲಿ. ಸರ್, ಎಷ್ಟು ದನಗಳು ಇಲ್ಲಿ ಈಗ ಆಲ್ರೆಡಿ ನಿಮ್ಮಲ್ಲಿ? ಈಗ 9 ದನ ಪ್ಲಸ್ 7 ಕರುಗಳು. 9 ದನ ಕರೆಯುವಂತ ದನಗಳು 9 ಇದೆ. 7 ಕರುಗಳು. ಮತ್ತೆ ಈ ದನಗಳಲ್ಲಿ ನಿಮಗೆ ಯಾವುದೆಲ್ಲ ತಳಿ ಈಗ ಇಲ್ಲಿ ಆಲ್ರೆಡಿ? ನನ್ನ ಹತ್ರ ಈಗ ಇರುವುದು HF ಮತ್ತು ಜರ್ಸಿ. HF ಜರ್ಸಿ ಯಾಕಂದ್ರೆ ಹಾಲಿನ ಇಳುವರಿ ಇದಕ್ಕೆ ಬೇಕಾಗಿ ಜಾಸ್ತಿ, ಇಳುವರಿ ಜಾಸ್ತಿ ಸಿಗ್ತದೆ HF ಗೆ. ಮತ್ತೆ ರೋಗ ಇದು ಸಹ ಸ್ವಲ್ಪ ಕಮ್ಮಿ. ನಮ್ಮ ಇಲ್ಲಿಯ ಟೆಂಪರೇಚರ್ಗೆ ಇದು ಮಾಡಿದ್ರೆ ಸ್ವಲ್ಪ ಹೊಂದಾಣಿಕೆ ಇದು ಬರ್ತದೆ. ಗೀರ್ ಎಲ್ಲ ಸ್ವಲ್ಪ ಅಲ್ಲ, ಗೀರೆಲ್ಲ ಆದ್ರೆ ಕೆಲವು ಕರೀಲಿಕ್ಕೆ ಬಿಡುದಿಲ್ಲ, ಕೆಲವು ಹಾಗೆಲ್ಲ ಸಮಸ್ಯೆಗಳು. ಊರಿನ ತಳಿ? ಹೌದು, ಊರಿನ ಟೈಪ್. ಇದಾದ್ರೆ ನಾವು ಎಲ್ಲರೂ ಮಿಷನ್ ಇಟ್ಟು ಕೈಯಲ್ಲಿ ಹೇಗೆ ಬೇಕಾದ್ರೆ ಕರಿಬಹುದು. ಸಣ್ಣ ಮಕ್ಕಳಿಗೆ ಹೋಗಿ ಕರೆಯುವಂಥದ್ದು. ಮತ್ತೆ ನೀವು ಆರಂಭದಲ್ಲಿ ಈ ಕೃಷಿಗೆ, ಈ ದನ ಸಾಕಾಣೆಗೆ ಬರ್ಲಿಕ್ಕೆ ಏನು ಕಾರಣ ಸಂಗತಿ? ನಾನು ಕೃಷಿಗೆ ಮೇಯ್ನ್ ಆಗಿ ಕೃಷಿಗೆ ಬೇಕಾಗಿ ನಮಗೆ ಗೊಬ್ಬರದ ಅವಶ್ಯಕತೆ. ಅದಕ್ಕೆ ಬೇಕಾಗಿ 4-5 ದನ ಹಾಗೆ ಸಾಕ್ತಾ ಇದ್ದೆ. ಮತ್ತೆ ನನ್ನ ಭಾವ ಇದರಲ್ಲಿ ಹೇಳಿದ್ರು, ನೀನು ದೊಡ್ಡ ಮಟ್ಟಿಗೆ ಮಾಡು, ಇಲ್ಲಿ ಮಾಡು ಅಂತ ಹೇಳಿದ್ರು. ಹಾಗೆ ನಾನು ಡೈರಿಯಾಗಿ ಮಾಡ್ಲಿಕ್ಕೆ ಇದು ಮಾಡಿ ಹೊರಟು. ಫಸ್ಟಿಗೆ ಸ್ಟಾರ್ಟ್ ಮಾಡುವಾಗ ಎಷ್ಟು ದನಗಳಿಂದ? 4 ದನ ತಂದದ್ದು. 4 ದನ ಫಸ್ಟಿಗೆ ತಂದದ್ದು? ನಾನೆಲ್ಲ ತಮಿಳುನಾಡಿಂದ ತಂದದ್ದು. ತಮಿಳುನಾಡಿಯಿಂದ ಹೋಗಿ 4 ದನಗಳನ್ನು ತಂದು ಆ ನಂತರ ಈ ದನಗಳನ್ನು ಹೆಚ್ಚಿಗೆ ಮಾಡ್ತಕೊಂಡು ಈಗ ನಿಮ್ಮಲ್ಲಿ 9 ದನಗಳು. ಈಗ 9 ದನ ಮತ್ತೆ 7 ಕರುಗಳು. 7 ಕರುಗಳು ಉಂಟು. ಈಗ ಹೆಣ್ಣು ಕರುಗಳನ್ನೇ ದೊಡ್ಡದು ಮಾಡಿ ಅದರಲ್ಲೇ ಇದು ಮಾಡುವಾಗ ಬ್ರೀಡ್ ಅದೇ ಅದನ್ನೇ ಇಂಜೆಕ್ಷನ್ ಕೊಟ್ಟು ಅದೇ ಮತ್ತೆ ದನ ಆಗುವಾಗ ಹಾಗೆ ಜಾಸ್ತಿ ಮಾಡ್ತಾ ಇದ್ದೀವಿ. ಸರ್, ಇನ್ನು ಮುಂದೆ ನಿಮಗೆ ಇದು ಇನ್ನೂ ಇದನ್ನು ಡೆವಲಪ್ ಮಾಡುವ ಅಂದಾಜೆ ಅಲ್ಲ? ಹೀಗೆ ಇಷ್ಟೇ ಸಾಕ? ಯಾಕಂದ್ರೆ ಇದರಲ್ಲಿ 12 ದನ ಕಟ್ಟುವ ಇದು ಉಂಟು, 6 ದನ ಕಟ್ಟುವ ಇದು ಉಂಟು. ಒಂದು 10 ದನ ಅಥವಾ 11 ದನವರೆಗೆ ನಾನು ಇನ್ನು ಕೂಡ ನಿಮ್ಮ ನಿರೀಕ್ಷೆ ಇನ್ನು ಅಷ್ಟು? ಹೌದು. ಅದರಿಂದ ಮತ್ತು ದೊಡ್ಡ ಮಟ್ಟಕ್ಕೆ ಇಲ್ಲ. ಯಾಕಂದ್ರೆ ಮತ್ತೆ ನಮಗೆ ಎಷ್ಟು ಕೊಡ್ತದೆ ಅಷ್ಟು ನೋಡ್ಬೇಕು. ಈಗ ಲೇಬರ್ ಇರ್ತಾರೆ, ಅವರು ಒಂದು ವೇಳೆ ಇಲ್ಲ ಇದ್ರು ನಾವು ಮೇಂಟೈನ್ ಮಾಡುವಷ್ಟು ನಾವು ಮೇಂಟೈನ್. ಸರ್, ಈ ದನಗಳಿಗೆ ನೀವು ಸಾಧಾರಣ ಎಷ್ಟು ಟೈಮಿಂದ ಎಷ್ಟು ಟೈಮಿನವರೆಗೆ ಅದರ ಕೆಲಸಗಳನ್ನು ಮಾಡ್ತೀರಿ ಸಾಧಾರಣ? ಈಗ ನಾವು ಬೆಳಿಗ್ಗೆ ಒಂದು 4:15ಗೆ ಸ್ಟಾರ್ಟ್ ಮಾಡಿದ್ರೆ ಒಂದು 8:30-9 ಗಂಟೆಗೆ ಆಗುವಾಗ ಒಮ್ಮೆ ಕೆಲಸ ಎಲ್ಲ ಮುಗೀತದೆ. ಸರ್, ಈಗ ಈ ದನಗಳಿಗೆ ನೀವು ಈಗ ಇದರ ಬೆಳಿಗ್ಗೆಯಿಂದ ಹೇಗೆ ಅದರ ದಿನಚರಿ? ಬೆಳಿಗ್ಗೆ 4 ಕಾಲಕ್ಕೆ ಹೇಳ್ತೇನೆ ನಾನು ಅವನಿಗೆ ಒಂದು ಫೋನ್ ಮಾಡ್ತೇನೆ. ಅವನು ಅಲಾರಾಮ್ ಇಟ್ಟಿರ್ತಾನೆ. ಮತ್ತೆ ಅವನಿಗೆ ಫೋನ್ ಮಾಡುವಾಗ ಅವನು ಹೇಳ್ತಾನೆ 4:15ಗೆ ಎದ್ದು ಸಗಣಿ ತೆಗೆಯುದು. ಮತ್ತೆ ನಾನು 4:45ಗೆ ನಾನು ಬರ್ತೇನೆ ಇಲ್ಲಿಗೆ. ಇದಕ್ಕೆ ಫೀಡಿಂಗ್ ಇಲ್ಲಿಗೆ ನಾನು ಹಾಲು ಕರೀಲಿಕ್ಕೆ ಶುರು ಮಾಡ್ತೇನೆ. ಅವನು ಸಗಣಿ ಎಲ್ಲ ತೆಗೆದು ಕ್ಲೀನ್ ಮಾಡ್ತಾನೆ. ಬೆಳಿಗ್ಗೆ ನೀವು 5 ಗಂಟೆಗೆ ಶುರು ಮಾಡ್ತೇವೆ ನಾವು ಕರೀಲಿಕ್ಕೆ. 7 ಗಂಟೆ ಆಗುವ ನನಗೆ ಹಾಲು ಕರೆದು ಆಗ್ತದೆ. 6:30-6:45 ಹಾಲು ಕರೆದು ಆಗ್ತದೆ. ಮತ್ತೆ ಹಿಂಡಿ ಕೊಡುದು. ಇದಕ್ಕೆ ಬೆಳಿಗ್ಗೆ ಬೆಳಿಗ್ಗೆ ಹಿಂಡಿ ಕೊಡುದು. ಹಿಂಡಿ ಯಾವುದೆಲ್ಲ ನೀವು ಕೊಡ್ತೀರಿ ಸರ್? ಹಿಂಡಿ ನಾನು ಶಾಂತಿ ಅಂತ ಪ್ಲಸ್ ಶಾಂತಿ ಬೈಪಾಸ್ ಹಿಂಡಿ. ಅದರಲ್ಲಿ ಯೂರಿಯಾ ಇಲ್ಲ ಅಂತೇಳಿ ಅವರು ಇದು ಹೇಳಿದ್ರು, ಕೊಯಂಬತ್ತೂರಿಂದ. ಸಾವಯವ ಕೃಷಿ ಅದರಲ್ಲಿ ಕೆಮಿಕಲ್ ಇಲ್ಲ, ಯೂರಿಯಾ ಇಲ್ಲದೆ ಇದು
ನಮ್ಮ ಸೋಯಾ ರಾಗಿ ಇಂಥ ಇದೆಲ್ಲ ಮಿಕ್ಸ್ ಇರುವುದು ಅದು ಅದಕ್ಕೆ 1550 ಅದು ಕ್ವಾಲಿಟಿಯಲ್ಲಿ ಒಳ್ಳೆ ಇದು ಅಂತೇಳಿ ಹಾಗೆ ಅದನ್ನೇ ಕೊಡುದು ನಾನು. ಮತ್ತೆ ಮತ್ತೆ ಅದಕ್ಕೆ ಜೋಳ ಬೂಸ ಕೊಡ್ತೇನೆ, ಜೋಳ ಬೂಸ, ಮತ್ತೆ ಜೋಳದ ಸೈಲೇಜ್. ಜೋಳದ ಸೈಲೇಜ್ ಅದು ನೀವು ತರಿಸುವುದು ಇಲ್ಲಿ? ಹೌದು, ನಮಗೆ ಮಿಲ್ ಮದ್ದು ಇಲ್ಲಿಗೆ ಬರ್ತದೆ. ಸೈಲೇಜ್ ಅದು ಎಷ್ಟು ದಿವಸ ಬೇಕಿದ್ರು ಸ್ಟಾಕ್ ಇಡ್ಲಿಕ್ಕೆ ಆಗ್ತದೆ ಅಲ್ಲ? ಅದು 6 ತಿಂಗಳವರೆಗೆ ಇಡ್ಲಿಕ್ಕೆ ಆಗ್ತದೆ. ಓಪನ್ ಮಾಡಿದ ಮೇಲೆ 10 ದಿವಸ ಇಡ್ಲಿಕ್ಕೆ ಆಗುದಾ? ನನಗೆ ಒಂದು ಬ್ಯಾಗ್ ಬೇಕಾಗ್ತದೆ ಒಂದು ದಿವಸಕ್ಕೆ ಓಪನ್ ಮಾಡಿದ್ದು, ಆಗ್ಲೇ ಒಂದು ದಿವಸದಲ್ಲಿ ಮುಗಿತು. ಸಾಧಾರಣ ಒಂದು ದನಕ್ಕೆ ಎಷ್ಟು ಬೇಕಾಗ್ತದೆ ಸರ್ ಒಂದು ದಿವಸಕ್ಕೆ? ಒಂದು ಈಗ ನೀವು ಬೆಳಿಗ್ಗೆ ಕೊಡ್ತೀರಿ, ಅನಂತರ ಮಧ್ಯಾಹ್ನ ಇಲ್ಲ ಸಾಯಂಕಾಲ ಈಗ ಕೊಡ್ತಾ ಇರೋದು, ಈಗ ಕೊಡುದು 2 ಹೊತ್ತು. ಹೌದು, 3 ಕಿಲೋ ಹಿಂಡಿ, ಅರ್ಧ ಕಿಲೋ ಜೋಳ ಬೂಸ, ಹಾಗೆ 3.5 ಕಿಲೋ ಫೀಡ್ ನಲ್ಲಿ ಹೋಗ್ತದೆ, ಮತ್ತೊಂದು 5 ಕಿಲೋ ಸೈಲೇಜ್ ಹಾಕಿ ಕೊಡುದು. ಮತ್ತೆ ಹುಲ್ಲು ಅದೇ 9 ಗಂಟೆಗೆ ಈ ಹಾಲೆಲ್ಲ ಕರೆದು ಹಿಂಡಿ ಎಲ್ಲ ಕೊಟ್ಟ ಆದ ಮೇಲೆ ಹುಲ್ಲು ಹಾಕುದು. ಅದು ಸಾಧಾರಣ ಎಷ್ಟು ಬೇಕಾಗ್ತದೆ ಒಂದು ದಿವಸ? ಅದೊಂದು 6 ಕಟ್ಟ ಹುಲ್ಲು, 6-7 ಕಟ್ಟ ಹುಲ್ಲು ಬೇಕಾಗ್ತದೆ ಒಮ್ಮೆ ಎಲ್ಲದಕ್ಕೂ ಅಲ್ಲ, ಒಟ್ಟಿಗೆ 3-3.5 ಕಟ್ಟ ಹುಲ್ಲು ಬೇಕಾಗ್ತದೆ ಒಂದು ಟೈಮಿಗೆ. ಮತ್ತೆ ಸಾಯಂಕಾಲಕ್ಕೆ ಪುನಃ ಹಾಗೆ 7 ಕಟ್ಟ ಹುಲ್ಲು ಒಂದು ದಿವಸಕ್ಕೆ ಕೊಡ್ತೀರಿ. ಇದು ಬೆಳಿಗ್ಗೆ ನೀವು 9 ಗಂಟೆಯೊಳಗೆ ಇಷ್ಟು ಕೊಡ್ತೀರಿ, ಮತ್ತೆ ಏನು ಕೊಡ್ಲಿಕ್ಕಿಲ್ಲ. ಮತ್ತೆ ನೀರು ಅದಕ್ಕೆ 24 ಗಂಟೆ ವಾಟರ್ ಬಾಲ್ ಸಿಸ್ಟಮ್ ಉಂಟು, ಅದರಲ್ಲಿ ನೀರು ಬರ್ತಾ ಇರ್ತದೆ ಇದರಲ್ಲಿ. ಹಾಗೆ ಸಂಜೆ ಇನ್ನು ಕೊಟ್ರೆ ಇನ್ನು ನೀವು ನಾಳೆಯವರೆಗೆ ಏನು ಕೊಡ್ಲಿಕ್ಕಿಲ್ಲ. ಇನ್ನಿಗೆ ಹುಲ್ಲು ಕೊಡ್ಲಿಕ್ಕೆ ಉಂಟು. ರಾತ್ರಿ ಆಗುವಾಗ ಒಂದು 7 ಗಂಟೆ 7:30 ಆಗುವಾಗ ಹುಲ್ಲು ಹಾಕ್ಲಿಕ್ಕೆ ಮತ್ತೆ ಹಾಕಿರಾಯ್ತು. ಮತ್ತೆ ಸಗಣಿ ಎಲ್ಲ ತೆಗೆದು ಕ್ಲೀನ್ ಮಾಡಿ ಹೋಗಿ ಮಲಗುದು. ಮತ್ತೆ ನಾಳೆ ಬೆಳಿಗ್ಗೆ 4:15 ಎದ್ದು ಕೊಡುವಂಥದ್ದು. ಸರ್ ಮತ್ತೆ ಈಗ ಮಳೆಗಾಲ ಓಕೆ, ಈ ಬೇಸಿಗೆಗಾಲದಲ್ಲಿ ಈ ದನಗಳಿಗೆ ಉಂಟಲ್ಲ, ಈ ಟೆಂಪರೇಚರ್ ಜಾಸ್ತಿ ಅಂತ ಆಗ್ತದೆ ಇದು ಅಂತ ಹೇಳ್ತಾರಲ್ಲ, ಅದರ ಬಗ್ಗೆ ಹೇಗೆ ನಿಮಗೆ? ಟೆಂಪರೇಚರ್ ಅಂತ ಹೇಳಿದ್ರೆ ಈಗ 30, 32, 34ರವರೆಗೆ ಏನು ದೊಡ್ಡ ಇದು ಬರುದಿಲ್ಲ. ಮತ್ತೆ ಫ್ಯಾನು ಜಾಸ್ತಿ ಆಗಿ ಜ್ವರ ಬರುವುದು ಇದೆಲ್ಲ ಹೌದು, ಹಿಂಡಿ ತಿನ್ನೋದು ಕಮ್ಮಿ ಮಾಡುದು ಇದೆಲ್ಲ ಆಗ್ತದೆ. ಈ ಇದರ ಜೀರ್ಣ ಕ್ರಿಯೆ ಕಮ್ಮಿ ಮಾಡ್ತದೆ. ನಮಗೆ ಆದ್ರೆ ನಿಮಗೆ ಯಾವ ಟೆಂಪರೇಚರ್ ಅದು ಅಡ್ಜಸ್ಟ್ ಮಾಡಿಕೊಳ್ಳುವಂತ ಒಂದು ಅದಕ್ಕೆ ತಾಕತ್ತು ಉಂಟು, ಇದಕ್ಕೆ ಇಲ್ಲಲ್ಲ. ಅಲ್ಲ, ಅದು ಈಗ ಇಲ್ಲಿ ಇದಕ್ಕೆ ಹವೆಗೆ ಹೊಂದಿ ಆಯ್ತು. ಯಾಕಂದ್ರೆ ನಾನು ಈ ರೋಡಿಂದ ತರುವುದೇ ಅದಕ್ಕೆ. ಅಲ್ಲಿ ತಮಿಳುನಾಡಿನಲ್ಲಿ ಹೀಟ್ ಜಾಸ್ತಿ, ಅಲ್ಲಿ ಟೆಂಪರೇಚರ್ ಒಂದು 37-38 ಡಿಗ್ರಿಯಲ್ಲಿ ಇರ್ತದೆ. ಅದಕ್ಕೆ ಹೊಂದಾಣಿಕೆ ಆದ ದನಗಳನ್ನೇ ನಾನು ಸೆಲೆಕ್ಟ್ ಮಾಡಿ ದೊಡ್ಡ ಪ್ರಶ್ನೆ ಇಲ್ಲ. ಆದ್ರೂ ಬೇಸಿಗೆಯಲ್ಲಿ ಫ್ಯಾನ್ ಎಲ್ಲ ಹಾಕುವ, ಫ್ಯಾನ್ 24 ಗಂಟೆ ರನ್ನಿಂಗ್ ಇರ್ತದೆ. ಮಳೆಗಾಲದಲ್ಲಿ ಅಗತ್ಯ ಇಲ್ಲ. ಮಳೆಗಾಲದಲ್ಲಿ ಬೆಳಿಗ್ಗೆ ಹಾಲು ಕರೆಯುವಾಗ ನಮಗೆ ಮತ್ತೆ ಹಾಕಿ ಬಿಡ್ತೇವೆ ಒಮ್ಮೆ. ಮತ್ತೆ ಒಮ್ಮೆ ಮ್ಯಾಟ್ ಎಲ್ಲ ಒಣಗ್ಲಿಕ್ಕೆ ಮಧ್ಯಾಹ್ನ ಆಗುವ ಒಂದು 11 ಗಂಟೆಗೆ ತೊಳಿತಾನೆ, ಅಕ್ಕಿ ಎಲ್ಲ ತೊಳಿತಾನೆ. ಆ ತೊಳೆದಾಗುವಾಗ ಒಮ್ಮೆ ಮ್ಯಾಟ್ ಒಣಗ್ಲಿಕ್ಕೆ ಅಂತೇಳಿ ಒಮ್ಮೆ ಫ್ಯಾನು ಸಾಯಂಕಾಲ ಆಗುವ ಹಾಕಿದ್ರೆ ಮ್ಯಾಟ್ ಎಲ್ಲ ಒಣಗಿರುತ್ತೆ. ಮತ್ತೆ ಕ್ಲೀನ್ ಆಗಿ ಅದಕ್ಕೆ ಕೂತ್ಕೊಳ್ಳಿಕ್ಕೆ ಕೂಡ ಹೌದು ದನಗಳ ಮೈಯಲ್ಲಿ ಆಗ ಒಂದು ಸಗಣಿ ಅದು ಇದೆಲ್ಲ ಅವನಿಗೆ ಅಷ್ಟು ಕ್ಲೀನ್ ಆಗಿರ್ತಾನೆ. ಅದು ಅವನ ನೀಟ್ನೆಸ್. ಅದೇ ಹಾಗೆ ಇಟ್ಟರೆ ರೋಗ ರುಜಿನಗಳು ಕಮ್ಮಿ. ದನಗಳನ್ನು ಕ್ಲೀನ್ ಆಗಿ ಇಟ್ಟಷ್ಟು ರೋಗ ಇದು ಕಮ್ಮಿ. ಮತ್ತೆ ಸಾಧಾರಣ ನಿಮಗೆ ಈಗ ಸಾಧಾರಣ ನೀವು ಒಂದು ದನದಿಂದ ಎಷ್ಟು ಹಾಲು ಪಡೆಯುತ್ತೀರಿ? ಸಾಧಾರಣ 25 ಲೀಟರ್ ಉಂಟು, 30 ಲೀಟರ್ ಉಂಟು. ಬೇರೆ ಬೇರೆ ಇದು ಬೇರೆ ತಳಿಯ ಸರ್? ಇದು HF, ಪ್ಯೂರ್ HF. ಇದು HF, ಪ್ಯೂರ್ HF. ಇದು 32 ಲೀಟರ್ ಹಾಲವರೆಗೆ ನನಗೆ ಕೊಟ್ಟಿದೆ. HF ಪ್ಯೂರ್ ಆದ. ಹೌದು, ನಾನು ಫಸ್ಟ್ ಕರುವಿನ ಗಡಸು ತಂದದ್ದು, ಇದುವೇ ತಂದದ್ದು ಫಸ್ಟಿಗೆ. ಇದೀಗ ನನ್ನಲ್ಲಿ ಫಸ್ಟಿಗೆ ನಾನು ತಂದ 2017ರಲ್ಲಿ ತಂದ ದನ ಫಸ್ಟಿಗೆ ತಂದ ದನ. ಆದ್ರೆ ಈಗ ಎಷ್ಟು ಕರು ಆಯ್ತು ಇದರಲ್ಲಿ? ಇದೀಗ ನಾನು ತಂದು 3 ಕರು ಹಾಕಿತ್ತು, 3 ಕರು ಇಲ್ಲಿ ಹಾಕಿತ್ತು. ಆದ್ರೆ ಸಾಧಾರಣ ನೀವು ಒಂದು ದಿವಸಕ್ಕೆ ಎಷ್ಟು ಡಿಪೋಕ್ಕೆ ಹಾಲು ಹಾಕ್ತೀರಿ? ಡಿಪೋಕ್ಕೆ ಅಲ್ಲ ಹೊರಗೆ ಕೊಡ್ತಿದ್ದೀರಿ? ಡಿಪೋಕ್ಕೆ ಮತ್ತು ಇಲ್ಲಿ ಲೋಕಲ್ ಬಂದು ತಗೊಂಡು ಹೋಗ್ತಾರೆ. ಲೋಕಲ್ ಒಂದು 10-20 ಲೀಟರ್ ಹಾಲು ತಗೊಂಡು ಹೋಗ್ತಾರೆ. ಮತ್ತೊಂದು 80-85 ಲೀಟರ್ ಹಾಲು ಡಿಪೋಕ್ಕೆ ಹಾಕ್ತಾ ಇದ್ದೀರಿ. 100 ಲೀಟರ್ ಹಾಲು ಡೈಲಿ ಹಾಕ್ಬೇಕು. 100 ಲೀಟರ್ ಹಾಲು ಹಾಕಿದ್ರೆ ನಮಗೆ ಸಹ ಒಳ್ಳೆ ಒಂದು ಇನ್ಕಮ್, ತಿಂಗಳಿಗೆ 40,000, 40-45 ಸಾವಿರ ರೂಪಾಯಿ ನಮಗೆ ಇನ್ಕಮ್ ಬರ್ತದೆ. ಮತ್ತೆ ಸಗಣಿಯದ್ದು ಬೇರೆ. ಅದರ ಖರ್ಚು ಅದರ ಕಳೆದು 40 ಉಳಿತಾಯ. ಒಂದು 3,000 ರೂಪಾಯಿ ದಿನಕ್ಕೆ ನನಗೆ ಖರ್ಚಿಗೆ ಬೇಕು. ಒಂದು ದಿನಕ್ಕೆ 3,000 ರೂಪಾಯಿ ಖರ್ಚಿಗೆ ಬೇಕು ಎಲ್ಲ. ಇದಕ್ಕೆಲ್ಲ ಅವರ ಲೇಬರು ಅದು ಇದೆಲ್ಲ ಕಳೆದು 90,000 ಅಂದಾಜು ತಿಂಗಳಿಗೆ ಖರ್ಚು ಉಂಟು ನಿಮಗೆ? ಉಂಟು. ಅದೀಗ 100 ಲೀಟರ್ ಹಾಲು ಹಾಕಿದ್ರೆ ಮಿನಿಮಮ್ ಈಗ 40 ರೂಪಾಯಿಗೆ ಸಿಕ್ಕಿದ್ರು 4,000 ರೂಪಾಯಿ ದಿವಸಕ್ಕೆ ಬರ್ತದೆ. 1,20,000 ರೂಪಾಯಿ ಬರ್ತದೆ. ಮತ್ತೆ ಇಲ್ಲಿ ಲೋಕಲ್ ಕೊಟ್ಟದ್ದು ನಮಗೆ ಲಾಭ. ಹೌದೌದು. ಯಾಕಂದ್ರೆ ಅದು 50 ರೂಪಾಯಿಗೆ ಇಲ್ಲಿ ನಾನು ಕೊಡುದು. ಮತ್ತೆ ನೀವು ಸರ್ ಅದರ ಬೈ ಪ್ರಾಡಕ್ಟ್ ಈಗ ನೀವು
ಬೆಣ್ಣೆ ಮಾಡಿ ಕೊಡು ತುಪ್ಪ ಅಂತದ್ದೇನು ಅದನ್ನು ಮನೆಯಲ್ಲಿ ಈಗ ಯೂಸ್ ಮಾಡ್ಲಿಕ್ಕೆ ಮಾತ್ರ ನಾವು ಇದು ಮಾಡೋದು, ಮತ್ತೆ ಎಲ್ಲ ಹಾಲನ್ನು ಡಿಪ್ಪಕ್ಕೆ ಡಿಪ್ಪಕ್ಕಾಗೋದು ಇದು ಅದನ್ನು ನಿಜವಾಗಿ ಅದನ್ನು ಮಾಡಿದ್ರೆ ಒಳ್ಳೇದು. ಅಲ್ಲ ಅದರಿಂದ ಲಾಭದಾಯಕ ಅಂತ ಹೌದು, ಲಾಭದಾಯಕ. ಯಾಕಂದ್ರೆ ಹಾಲನ್ನು ನಾವು ಕಾಯಿಸಿ ಅದರಲ್ಲಿ ಬೆಣ್ಣೆ ತೆಗೆದ್ರೆ ಮೊಸರು ಮಾಡಿ ಮಜ್ಜಿಗೆ ಕೊಡ್ಲಿಕ್ಕೂ ಇದಾಗ್ತದೆ. ಹೌದು, ಮಜ್ಜಿಗೆಗೂ ಈಗ ರೇಟ್ ಉಂಟು, ಹಾಗೆ ನಿಮ್ಮ ಹಾಲಿನ ಅಷ್ಟೇ ರೇಟ್ ಈಗ ಉಂಟು. ಅಲ್ಲ ಅದು ಅದೆಲ್ಲ ಮಾಡ್ಲಿಕ್ಕೆ ಅದಕ್ಕಷ್ಟೇ ನಾವು ಇಂಟ್ರೆಸ್ಟ್ ಮಾಡಿ ಜನ ಬೇಕು. ನಮಗೆ ಯಾವುದೇ ಬೇರೆ ಕೃಷಿ ಇದೀಗ ಕೃಷಿ ಇದ್ದ ಕಾರಣ ನಮಗೆ ಇದನ್ನಾಗಿ ಮತ್ತೆ ಕೃಷಿಗೆ ಹೋಗ್ಬೇಕು. ಇದು ಮೈನ್ ಇದರ ಸೆಗಣಿ ಎಲ್ಲ ಜಾಸ್ತಿ ಕೃಷಿಗೆ ಮತ್ತೆ ಸೆಗಣಿಯನ್ನು ಕೂಡ ನನಗೆ ಇಲ್ಲಿ ಬಂದು ತಕೊಂಡು ಹೋಗ್ತಾರೆ ಬುಟ್ಟಿಗೆ 50-55 ರೂಪಾಯಿಗೆ ನನಗೆ ಇಲ್ಲಿ ಬಂದು ತಕೊಂಡು ಹೋಗ್ತಾರೆ. ಅವರೆಲ್ಲ ಬರೋ ತರ್ತಾರೆ, ಅವರೇ ಟೆಂಪಗೆ ಪಿಕಪ್ಪಿಗೆ ಹಾಕಿ ತಕೊಂಡು ಹೋಗ್ತಾರೆ. ಇದೀಗ ಸ್ಟಾಕ್ ಮಾಡಿದ್ದು ಈಗ ಇದೀಗ ನಾಡ್ದೀಗ ಬರ್ತಾರೆ, ಈಗ ನಾಳೆ ಇವತ್ತು ನಾಳೆ ಬರ್ತಾರೆ. ಹಾಗೆ ಈಗ ಇನ್ನೊಂದು ಇದನ್ನು ಡ್ರೈ ಮಾಡಬೇಕು ಅಂತ ಹೊರಟಿದ್ದೇನೆ. ಅದೀಗ ಎಷ್ಟು ಭರಣಿ ಅಲ್ಲ, ಒಂದು ಇದರಿಂದ ಸ್ಲರಿ ಮೋಟರ್ನ ಒಂದು ಆಲ್ವದಲ್ಲಿ ಒಂದು ಮಿಷನ್ ನೋಡಿದ್ದೇನೆ, ಕೊಯಂಬತ್ತೂರಿನಲ್ಲಿ ಉಂಟು ಅದು ಮಿಷನ್. ಆ ಮಿಷನ್ ಒಂದು ನೋಡಿದ್ದೇನೆ, ಅದನ್ನೀಗ ಅಲ್ಲಿ ಹೋಗಿ ನೋಡ್ಬೇಕು ನನಗೆ ಹೇಗೆ ಆಗ್ತದೆ ಅಂತ ಹೇಳಿ. ಅದು ಪೌಡರ್ ಮಾಡಿ ಈ ನಮ್ಮ ಇದೆಲ್ಲ ಬರ್ತದಲ್ಲ ಈಗ ಗೋಸ್ವರ್ಗ ಹಾಗೆ ಇದು ಬರ್ತದೆ. ಹಾಗಾದ್ರೆ ನಮಗೆ ಗೋಣಿಯಲ್ಲಿ ಕೊಡ್ಲಿಕ್ಕೆ ಆಗ್ತದೆ. ಈಗ ಹಸಿ ತಕೊಂಡು ಹೋಗ್ಲಿಕ್ಕೆ ಎಲ್ಲರಿಗೂ ಇದಾಗ್ತದೆ, ಮತ್ತೆ ತೋಟಕ್ಕೆ ತಗೊಂಡು ಹಾಗೆ ಹಾಕ್ಲಿಕ್ಕೆ ಆಗ್ತದೆ. ಮತ್ತೆ ಇದು ಗೋಬರ್ ಗ್ಯಾಸ್ ಅಂತದ್ದೇನು ಗೋಬರ್ ಗ್ಯಾಸ್ ಮನೆಯಲ್ಲಿ ಇದರ ಸೆಗಣಿ ಜಾಸ್ತಿ. ಇದನ್ನು ಇದು ಹೀಗೆ ಇದಕ್ಕೆ ತೆಗೆದು ಹಾಕುದು. ಮತ್ತೆ ಸ್ಲರಿ ಉಂಟು, ಇದರ ತೊಳೆದ ನೀರೆಲ್ಲ ತೋಟಕ್ಕೆ ಸೀದಾ ಡೈರೆಕ್ಟ್ ಇದರಲ್ಲಿ ಹೋಗ್ತದೆ. ನೀವು ಹೇಳುವ ಪ್ರಕಾರ ಈಗ ಇದು ಲಾಭದಾಯಕ ಈ ಕೃಷಿ. ಹೌದು, ಆ ಲಾಭದಾಯಕ ಅಂದ್ರೆ ನಮಗೆ ಸ್ವಲ್ಪ ಗೊತ್ತಿರಬೇಕು. ಹೌದೌದೌದು. ಈಗ ನಮಗೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಇರಬೇಕು. ಈಗ ಒಂದು ವೇಳೆ ಲೇಬರ್ ಕೈ ಕೊಟ್ಟರು ನಾವು ಮಾಡುವಂತ ಕೆಪಾಸಿಟಿ ನಮಗೆ ಇರಬೇಕು. ಈಗ ನಿಮಗೆ ಇಬ್ರು ಲೇಬರ್ ಇದ್ದಾರೆ ಅಂತ ಇದಕ್ಕೂ ಆಯ್ತು, ನಿಮ್ಮ ತೋಟದ ಕೆಲಸಕ್ಕೂ ಆಯ್ತು, ಟೋಟಲಿ ಇಬ್ರು ಲೇಬರ್. ಹೌದು, 2 ಜನ ಲೇಬರ್. ಈಗ ಇದರ ಮೈನ್ ನಿಮಗೆ ಉದ್ದೇಶ ತೋಟ ಕೃಷಿಗೆ ಸೆಗಣಿಗೆ ಗೊಬ್ಬರಕ್ಕೆ ಬೇಕಾಗಿ ನಾನು ಈಗ ಇದರಲ್ಲಿ ಫಸ್ಟ್ ಮೊನ್ನೆ ಕಳೆದ ಇದ್ರಲ್ಲ ಅದನ್ನ ಮೊದಲನೇ ಈಲ್ಡಲ್ಲಿ 9 ಗಂಟೆ ಅಡಿಕೆ ಇದರಲ್ಲಿ ತೆಗೆದಿದ್ದೇವೆ. ಮೊದಲು ಅಷ್ಟು ಒಳ್ಳೇದಿರ್ಲಿಲ್ಲ, ನೀವು ಇರ್ಲಿಲ್ಲ. ಈ ಸಗಣಿ ಹಾಕಿದ ಮೇಲೆ ಅದರ ನಂತರ ನನಗೆ ಈಲ್ಡ್ ಬರ್ಲಿಕ್ಕೆ ಮೈನು ನಮಗೆ ಕೃಷಿಯಲ್ಲಿ ಪ್ಲಸ್ ಆಗ್ತದೆ, ಅದರ ಒಟ್ಟಿಗೆ ಇದು ಕೂಡ ನಡೀತದೆ. ಮತ್ತೆ ಇಬ್ಬರಿಗೆ ಕೆಲಸವೂ ಆಗ್ತದೆ, ಇಬ್ಬರ ಮನೆ ಇದರಿಂದಾಗಿ ನಡೀತದೆ. ಇಬ್ಬರದ್ದು ನಮ್ಮದಲ್ಲದೆ ಇಬ್ಬರ ಮನೆ ನಡೀತದೆ. ಅವರಿಗೊಂದು ನಮ್ಮಂದಾಗಿ ಕೆಲಸ ಒಂದು ಇದಾಗಿ. ಅವನು ಸಾಧಾರಣ ನನ್ನ 2017 ಸ್ಟಾರ್ಟಿಂಗ್ ನಲ್ಲಿ ಇದ್ದಾನೆ, ಇಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಒಮ್ಮೆ ಊರಿಗೆ ಹೋಗಿ ಬಂದ, ಮತ್ತೆ ಈಗ ಇಲ್ಲೇ ಇದ್ದಾನೆ. ಈಗ ಹೊಸತು ಕೃಷಿ ಮಾಡುವವರಿಗೆ ನೀವು ಏನು ಹೇಳ್ತೀರಿ? ಅವರು ಹೇಗೆ ಅದೇ ಮಾಡಬೇಕು? ಯಾಕಂದ್ರೆ ಶುರುವಿಗೆ 10 ದನ 20 ದನ ಮಾಡಬೇಡಿ. ಮಾಡುವವರು 1-2 ದನ ತಂದು ಸ್ವಯಂ ಅನುಭವ ನೋಡಿ, ಹಾಲು ಕರೀಲಿಕ್ಕೆ ಇದು ಮಾಡ್ಲಿಕ್ಕೆಲ್ಲ ನೋಡಿ ಮತ್ತೆ ದೊಡ್ಡ ಮಟ್ಟಿಗೆ ಇದಕ್ಕೆ ಮಾಡಿದ್ರೆ ಒಳ್ಳೆ ಸಕ್ಸಸ್ಫುಲ್ ಆಗಿ ಇದು ಉಂಟು. ಯಾಕಂದ್ರೆ ಈಗ ನಮಗೆ ಕೇರಳದಲ್ಲಿ ಮಿನಿಮಮ್ ಒಂದು 40-42 ರೂಪಾಯಿ ಹಾಲಿಗೆ ಒಳ್ಳೆ ಫ್ಯಾಟ್ ಡಿಗ್ರಿ ಇದ್ರೆ 45-48 50 ಸಿಕ್ಕೋದು ಉಂಟು. ಕರ್ನಾಟಕದಲ್ಲೆಲ್ಲ 27 ರೂಪಾಯಿ ಏನೋ ಕೊಡ್ತಾ ಇರೋದು. ಮತ್ತೆ ಅವರಿಗೆ ಅವರದ್ದು ಯಾಕಂತ ಹೇಳಿದ್ರೆ ಅವರಿಗೆ ನಿಮಗೆ ಫೀಡ್ ಕಾಸ್ಟ್ ಅದೆಲ್ಲ ಕಮ್ಮಿ. ಅಲ್ಲಿ ನಿಮಗೆ 20 ರೂಪಾಯಿ ಸಿಕ್ಕಿದ್ರೆ ನಷ್ಟ ಇಲ್ಲ. ಯಾಕಂದ್ರೆ ಅವರಿಗೆ ಜೋಳದ ಇದು ಸಿಗ್ತದೆ, ದಂಡು ಉಂಟು, ಮತ್ತೆ ಇದೆಲ್ಲ ಉಂಟು, ಮತ್ತೆ ಫೀಡ್ ಕೊಡ್ಬೇಕು ಅಂತಿಲ್ಲ ಅವರು. ಫೀಡ್ ನಮಗೆಲ್ಲವೂ ಇದಾಗುವಾಗ ನಮಗೆ 2-3 ಸಾವಿರ ರೂಪಾಯಿ ಖರ್ಚೇ ಬೀಳುದು. ಹಾಗೆ ನಮಗೆ ಫೀಡ್ನ ಖರ್ಚು ಹಾಗೆ ಅಲ್ಲಿ ಅವರದ್ದು ರೇಟ್ ಕಡಿಮೆ. ಅವರಿಗೆ ಮತ್ತೆ ಈ ಹೊರಗೆ ಬಯಲು ಪ್ರದೇಶದಲ್ಲಿ ಮೇಯ್ಲಿಕ್ಕೆಲ್ಲ ಹೋಗ್ಲಿಕ್ಕೆ ಆಗ್ತದೆ. ಮತ್ತೆ ಹೇಳ್ತಾರೆ ಸರ್, ಈ ದನಗಳನ್ನು ಕಟ್ಟಿ ಹಾಕೋದಕ್ಕಿಂತ ಸ್ವಲ್ಪ ಹೊರಗೆ ಬಿಟ್ರೆ ಸ್ವಲ್ಪ. ಆದ್ರೆ ನಮಗಿಲ್ಲಿ ಪ್ರದೇಶ ಅಷ್ಟು ಇದಿಲ್ಲದ ಏರು ಇಳಿತಾ ಇದ್ದ ಕಾರಣ ನಾವು ಅದನ್ನು ಸ್ವಲ್ಪ ಹಾಲು ಕೂಡ ಜಾಸ್ತಿ ಸಿಗ್ತದೆ ಅಂತ ಹೇಳ್ತಾರೆ. ಅಲ್ಲ, ರೋಗ ಕಮ್ಮಿ ಆಗ್ತದೆ. ಯಾಕಂದ್ರೆ ಒಂದು ದನಕ್ಕೆ ಸಾಧಾರಣ ಒಂದು 2 ಗಂಟೆ ಹೊತ್ತಾದ್ರೂ ಸೂರ್ಯನ ಬಿಸಿಲು ಬೀಳ್ಬೇಕು. ಮತ್ತೆ ಜೀರ್ಣಕ್ರಿಯೆಯು ಹೌದು ಎಲ್ಲ ಇದರಲ್ಲಿ ಈಗ ಮೊದಲ ಹಳ್ಳಿಯ ದನಗಳೆಲ್ಲ ಒಂದು ಆ ಹಾಲನ್ನು ಕುಡಿಯುವಾಗಲೇ ನಮಗೆ ಈಗ A1 ಮಿಲ್ಕ್ ಅಂತ ಹೇಳುದು, A2 ಮಿಲ್ಕ್, ಅದೇ ರೀತಿ ಇದು ಅಂತ ಸೂರ್ಯನ ಬಿಸಿಲು ಬಿದ್ರೆ ಅದೊಂದು ಒಳ್ಳೆ ಇದು ಸಿಗ್ತದೆ ಅಂತೇಳಿ ಹಾಗೆ ಮಾಡ್ಬೇಕಂತ ಇತ್ತು. ಹಾಗಂತೇಳಿ ಇಲ್ಲಿ ಜಾಗ ಇದಿಲ್ಲ ನಮಗೆ, ಎಲ್ಲ ಎತ್ತರ ತಗ್ಗು ಹೌದು. ದನಗಳನ್ನು ಬಿಟ್ರೆ ಮತ್ತೆ ಅದು ಸಿಕ್ಲಿಕ್ಕಿಲ್ಲ ಮತ್ತೆ ಆಚೆಗೆ. ಹಾಗೆ ಈ ಮ್ಯಾಟ್ ಎಲ್ಲ ಉಂಟಲ್ಲ ಸರ್, ಇದು ಹೇಗೆ ನಿಮಗೆ? ಇದು ಇದಕ್ಕೆ ಗ್ರಿಪ್ ಇಲ್ಲದೆ ಜಾರ್ತದೆ ಅಲ್ಲ, ಜಾರುದು ಮಾತ್ರ ಅಲ್ಲ, ಮತ್ತೆ ಈ ಸಿಮೆಂಟಿನ ಇದರಲ್ಲಿ ಅದು ಅದಕ್ಕೆ ಕಾಲಿಗೆಲ್ಲ ಏನಾದ್ರು ಸಮಸ್ಯೆ ಎಲ್ಲ ಬರುದಕ್ಕೆ, ಮತ್ತೆ ಚರ್ಮ ಇದೆಲ್ಲ ಎದ್ದು ಹೋಗುದು, ಅದಕ್ಕೆ ಬೇಕೇ ಮ್ಯಾಟ್. ನಮ್ಮ ಹಾಸಿಗೆ ಹಾಗೆ
ಸರ್ ಮತ್ತೆ ಇದಕ್ಕೆ ನಿಮಗೆ ಏನು ಹಾಲಿನ ಡಿಪೋದಿಂದಲೋ ಅಥವಾ ಸರ್ಕಾರದಿಂದಲೋ ಏನಾದರೂ ನಾನು ಯಾವುದೇ ಸಬ್ಸಿಡಿಗೆ ಯಾವುದಕ್ಕೂ ಹೋಗ್ಲಿಲ್ಲ. ನೀವು ಯಾಕಂದ್ರೆ ಅವರ ಹಿಂದೆ ಹೋಗಿ ನಾವು ಅದನ್ನು ಇದು ಮಾಡಿದ್ರೆ ನಮಗೆ 2 ದಿವಸ ನಮ್ಮ ಕೆಲಸ ಹೋಗ್ತದೆ. ಹೌದು, ಸಿಕ್ಕುವಾಗ ಈ ದುಡ್ಡು ಖರ್ಚಾದ್ದು ಹೌದು, ಅದಕ್ಕೆ ಬೇಕಾಗಿ ನಾನು ಅದಕ್ಕೆ ಯಾವುದಕ್ಕೂ ಹೋಗಿಲ್ಲ. ನನಗೊಂದು ಮಿಷನ್, ಹಾಲಿನ ಮಿಷನ್ ಒಂದು ಸಬ್ಸಿಡಿಯಲ್ಲಿ ಕೊಟ್ಟರು, ಹಾಲಿನ ಮಿಷನ್. ಮತ್ತೆ ಸರ್ಕಾರ ಉಂಟಲ್ಲ ಸರ್, ಸೆಂಟ್ರಲ್ ಗವರ್ಮೆಂಟ್ ಒಂದು ಎಷ್ಟು ದನಗಳಿಗೆ ಈಗ 2 ಕೋಟಿ ಸಾಲ ಅದೆಲ್ಲ ಮುದ್ರಾ ಯೋಜನೆ ಅದು ಇದೆಲ್ಲ ಹೇಳ್ತಾರೆ. ಹಾಗೆ ಅಂತೇಳಿ ಅದರ ಹತ್ರಕ್ಕೆ ಹೋಗುವಾಗ ನಮಗೆ ಸಿಕ್ಕುದಿಲ್ಲ ಅದು. ಅದಂತ ತುಂಬಾ ಪ್ರೊಸೀಜರ್ಗಳು ಉಂಟು. ಹೌದು, ಅದನ್ನೆಲ್ಲ ಇದು ಮಾಡಿ ಅದು ಕೊಡ್ಲಿಕ್ಕಿರುವ ಪ್ರೊಸೀಜರ್ ಹಾಗೆ ಕಾಣುವುದಿಲ್ಲ ಅಲ್ಲ. ಹೌದು, ಅದೀಗ ಜನರನ್ನು ಒಮ್ಮೆ ಹೇಳುದು ಕೇಂದ್ರ ಹಾಗೆ ಮಾಡ್ತಾ ಇದು ಹೀಗೆ ಮಾಡಿದೆ ಅದು ಹೀಗೆ ಮಾಡಿದೆ ಅಂತೇಳಿ, ಹಾಗಂತೇಳಿ ಕೊಡುವ ಇದಲ್ಲ. ಅಂದ್ರೆ ಸಿಕ್ಕುವರಿದ್ದಾರೆ, ಯಾರು ಗೊತ್ತುಂಟ, ಏನು ಮಾಡದವರು. ಈಗ ಏನು ಮಾಡದವರು ಅದನ್ನು ಪಡೆಯುವವರು ಇದ್ದಾರೆ. ಈಗ ಇಲ್ಲಿಗ ಕೆಲವು ಇದರಲ್ಲಿ ನೋಡಿದೆ, ಕೇರಳದಲ್ಲಿ 10 ದನದ್ದು 5 ದನದ ಸ್ಕೀಮ್ ತಕೊಂಡ್ರು, 6 ತಿಂಗಳಾಗುವ ಕ್ಲೋಸ್ ಮಾಡಿ ಹೋದ್ರು. ಎಲ್ಲ ತಿಂಗಳಾಗಿನವರು ಬಂದು ಆ ಸಬ್ಸಿಡಿ ಇದು ಮುಗಿಯುವಾಗ ಹೋದ್ರು, ಮತ್ತೆ ಹಾಗೆ ಇದು ಮಾಡಿ ಹೋಗುವವರು ಇದ್ದಾರೆ. ನಮ್ಮದೆಲ್ಲ ಆಗುವಾಗ ಹೀಗೆ ಇದರಲ್ಲಿ ಇದು ಮಾಡುವುದು ಅಂತ. सफाई करता है, सफाई करता है, क्लीनिंग मिल्क मशीन का है, दूध का मशीन का क्लीन करता है। और क्या क्या करता है आप इधर? इधर गोबर उठाता है, गाय का क्लीनिंग करता है, और घास डालता है, फीड डालता है, और घास लाने जाता है, गाड़ी भी चलाता है। आप कितने बजे से सुबह किधर काम शुरू करते हैं? 4:30 को आप मॉर्निंग में। कितने बजे को आप सो जाते हैं? वो सोने का तो 12-1 बज जाता है। 1 बजे तक इधर काम है? नहीं, काम नहीं है इधर कितने बजे का काम है? इधर वो 8 बजे तक इधर दिखते हैं। बाद में आप उधर जाके वो मोबाइल में बिजी रहता है। मोबाइल में बिजी रहता है, इसलिए पूछा था। नहीं तो 12 बजे तक काम कराता है। क्या भी हो गए तो भी 12 बजे तक ऐसा ध्यान में रहता है। हाँ, ध्यान में रहता है। इधर रस्सी तोड़ दिया, ये तोड़ दिया, इधर देखता है। उसके बाद इधर से वो 12 बजे के बाद वो किसी को फोन आया तो नहीं उठेगा। बाद में सुबह में। आपका नाम भैया? संजय उरांव। संजय उरांव। छत्तीसगढ़, झारखंड लाते हैं जिला। धन्यवाद। नमस्कार भैया। नमस्कार। आपका परिचय कहिए। मेरा नाम है मंटू मुंडा। मैं गाँव? मेरा गांव झारखंड है। इधर क्या क्या करते हैं आप? और इधर बस सुपारी बागान है, उसमें काम करता है। और तो गाय कटल में भी और कभी कभी गाय का काम करता है, कभी कभी ग्रास लाता है। और मेरा काम है ग्रास कटिंग और सुपारी के बगान ग्रास में किधर से लाते हैं आप? ग्रास बगान में। बगान में है। और जो लगा हुआ और बड़ा ग्रास लगाया है, इसको भी कटिंग करता है। अभी वो रेडी है, अभी इसको कटिंग नहीं किया है। ಓಕೆ, ಧನ್ಯವಾದ ಭಯ್ಯ. ನಮಸ್ಕಾರ. ನಿಮ್ಮ ಹೆಸರು? ಈಶಕೃಷ್ಣ. ನೀವು ಎಲ್ಲಿ ಸ್ಕೂಲಿಗೆ ಹೋಗ್ತಿರೋದು? ಇಲ್ಲಿ ಮುಳಿಗೆದ್ದೆ. ಹೆದ್ದಾರಿ. ಎಷ್ಟನೇ ಕ್ಲಾಸು? 6ನೇ ಕ್ಲಾಸು. ನೀವು ಇಲ್ಲಿ ಬಂದು ಏನೆಲ್ಲ ಮಾಡ್ತೀರಿ? ಇಲ್ಲಿ ಬಂದು ಆಚೆ ಈಚೆ ಹೋಗುದು, ಆಟ ಆಡೋದು, ಮತ್ತೆ ಅಜ್ಜಿಗೆ ಹೂ ಕೊಯ್ಲಿಕ್ಕೆಲ್ಲ ಹೆಲ್ಪ್ ಮಾಡುದಾ? ಅಥವಾ ಒಮ್ಮೆ ಈಚೆ ಬೆಳಿಗ್ಗೆ ರಜೆ ಇದ್ದಾಗೆಲ್ಲ ಇಲ್ಲಿ ಬಂದು ನಮಸ್ಕಾರ ಮಾಡಿ ಆಚೆ ಈಚೆ ತಿರುಗಾಡುದು. ದನಗಳಿಗೆ ಒಟ್ಟಿಗೆ ಇರ್ತೀರಾ? ಮತ್ತೆ ನಮಸ್ಕಾರ. ಮತ್ತೆ ಹಿಂದೂ ಸಂಸ್ಕೃತಿಯಲ್ಲಿ ಗೋ ಅಂತ ಹೇಳಿದ್ರೆ ದೇವರು ಇದು ಹುಲ್ಲಿಗೆಲ್ಲ ಹೋಗ್ತಾರೆ, ಅಲ್ಲೆಲ್ಲ ಒಮ್ಮೆ ಹೋಗಿ ಅಲ್ಲೆಲ್ಲ ಆಚೆ ಎಲ್ಲ ಹೋಗಿ ಬರುದು, ತೆಂಗಿನಕಾಯಿ ಎಲ್ಲ ಅಡಿಕೆ ರಜೆಯಲ್ಲಿ. ದನಗಳನ್ನು ಯಾವಾಗಲೂ ನಾವು ಒಂದು ಪೂಜಿಸಬೇಕು ಅಂತ ಹೇಳಿ ಹೌದೌದು, ಬೆಳಿಗ್ಗೆ ಬಂದು ಆ ರೀತಿಯ ಫಸ್ಟಿಗೆ ಸಂಸ್ಕಾರ ಅದನ್ನು ಕಲಿಸಿದ್ರೆ ಮಕ್ಕಳಿಗೆ ಹೌದೌದು. ಸಣ್ಣದಿರುವಾಗಲೇ ಇದಾಗ್ತದೆ. ಅಮ್ಮ ನಮಸ್ಕಾರ. ನಮಸ್ಕಾರ. ಇದು ನಿಮ್ಮ ಮಗ ಇಲ್ಲಿ ದನಗಳನ್ನು ಸಾಕ್ತಾ ಇರೋ ಫಾರ್ಮ್ ಅಲ್ಲ, ಗೋಕುಲ ಫಾರ್ಮ್ ಅಂತ ಹೇಳುವಂತದ್ದು ಅಲ್ಲ? ಹೌದು. ಹೇಗೆ ನಿಮ್ಮ ಅಭಿಪ್ರಾಯ ಏನು? ಹೇಗೆ ಉಂಟು ಅವರ ಇದೆಲ್ಲ? ಎಲ್ಲ ಕೆಲಸ ಮಾಡಿಕೊಂಡು ಬರ್ತಾನೆ. ಬೆಳಿಗ್ಗೆ ಹಾಲು ಕಡಿಲಿಕ್ಕೂ ಕೆಲವು ಸಲ ಬರ್ತಾನೆ. ಅವರು ಕೆಲಸದವರು ಇಲ್ಲ ಅಂತಾದ್ರೆ ಹಾಲು ಕಡಿಲಿಕ್ಕೆ ಬರ್ತಾರೆ. ಬರ್ತಾನೆ. ಮೊದಲೇ ಅಲ್ಲಿ ಇತ್ತಲ್ಲ ನಮ್ಮಲ್ಲಿ, ಅಲ್ಲಿ ನಾವೇ ಮಾಡಿಕೊಂಡಿದ್ದದ್ದು. ಅವಾಗ ಅಲ್ಲಿ ಊರಿನ ದನ ಇದ್ದದ್ದು ಕಾಣ್ತಾ ಅಲ್ಲ? ಊರಿಂದ ಇತ್ತು, ಇಂಥದ್ದು ಇದು 5 ಗುಟ ಇತ್ತು, ಗೀರು ಎಲ್ಲ ಇತ್ತು. ಮನೆಯಲ್ಲಿ ಗೀರು ಇತ್ತು, ಇಲ್ಲಿ ಮೋಸ್ಟ್ಲಿ ಇದು ಮಾತ್ರ ಇಲ್ಲಿ ಆಗುದಿಲ್ಲ ಅಂತ ಹೇಳಿ. ಮತ್ತೆ ಕರೀಲಿಕ್ಕೆ ಎಲ್ಲರೂ ಆಚೆ ಈಚೆ ಇದ್ದಾರೆ. ಹೌದೌದು. ಮತ್ತೆ ಇಲ್ಲಿಂದ ತುಂಬಾ ಹಾಲು ಕೂಡ ಕೊಂಡು ಹೋಗ್ತಾರೆ ಬಂದು ಅಲ್ಲ? ಇಲ್ಲಿಗೆ ಬಂದು ಕೆಲವು ಜನ ತಕೊಂಡು ಹೋಗ್ತಾರೆ. ದೊಡ್ಡ ಡಿಪೋಕ್ಕೆ
ತೊಂದರೆ ಇಲ್ಲ. ಉಳಿದದ್ದು ದೀಪಕ್ಕೆ ಹಾಕುದು. ನಾನು ಇಲ್ಲದ ದಿವಸ ನಾನು ಅಲ್ಲಿ ಇಲ್ಲಿ ಎಲ್ಲ ಹೋದ್ರೆ ಅಮ್ಮನೇ ಇಲ್ಲಿ ಬಂದು ನಿಂತೆಲ್ಲ ಮತ್ತೆ ಬೆಳಿಗ್ಗೆ ಒಮ್ಮೆ ಸಾಯಂಕಾಲ ಒಮ್ಮೆ ನಾನು ಇಲ್ಲಿ ಬಂದು ಹೋಗ್ಲಿಕ್ಕೆ ಉಂಟು. ಬೆಳಿಗ್ಗೆ ದನಗಳನ್ನು ಒಮ್ಮೆ ಮುಟ್ಟಿ ನಮಸ್ಕಾರ ಮನೆಯಲ್ಲಿ ಇತ್ತಲ್ಲ ಎಲ್ಲ ಇಲ್ಲೇ ಇರ್ತಾರೆ ಇಲ್ಲಿ ಎಂತ ಮಾಡಿದ್ದಾನೆ ಎಂತದ್ದು ಅಂತ ಹೇಳಿ ನೋಡಿಕೊಂಡು ಹೋಗೋದು. ಹೌದು ಮಾಡ್ತಾರೆ ಅವರು. ಹಾಗಂತ ನಾವು ಒಟ್ಟಿಗಿದ್ರೆ ಅವರಿಗೆ ಒಂದು ಹೌದು. ಕೆಲವು ಸಲ ಹಗ್ಗ ಬಿಚ್ಚುತ್ತೆ ಹೋಗ್ತದೆ ಇದಕ್ಕೆ ಯಾಕೆಲ್ಲ ಕೆಲವು ಸಲ ಅವನ ಆಚೆ ಈಚೆ ಹೋಗಿರುವಾಗೆಲ್ಲ ಹಗ್ಗ ಬಿಡಿಸಿದ್ರಲ್ಲ ಆಗ ಅವನಿಗೆ ಹೇಳಿದ್ರೆ ಕತ್ಲಾಗೋ ನನ್ನೊಟ್ಟಿಗೆ ಪುಳ್ಳಿಯು ಬರ್ತಾನೆ. ಬೆಳಿಗ್ಗೆ ಒಮ್ಮೆ ಬರ್ತಾನೆ ಮತ್ತೆ ಶಾಲೆಗೆ. ಹಬ್ಬ ಒಬ್ಬನೇ. ಓಕೆ ಅಮ್ಮ, ತುಂಬಾ ಧನ್ಯವಾದಗಳನ್ನು ಸರ್. ಇದೆಲ್ಲ ಈಗ ಎಲ್ಲಿಂದ ತರಿಸ್ತಾ ಇರೋದು? ನಾನು ಬದಿಯಡ್ಕ ಅಂಕೂರು ಟ್ರೇಡರ್ಸ್ ಅಲ್ಲಿಂದ ನಮಗೆ ಹೋಲ್ಸೇಲ್ ಆಗಿ ಅವರು ಇದು ಮಾಡಿ ಕೊಡ್ತಾರೆ. ನಮಗೆ ಅದು ಕೊಯಂಬತ್ತೂರಿಂದ ಬರುದು, ಕೊಯಂಬತ್ತೂರಿಂದ ಬಂದದ್ದು. ಅವರಿಗೆ ಅಲ್ಲಿಗೆ ಲೋಡ್ ಬಂದದ್ದು, ನಮಗೆ ಅಲ್ಲಿಂದ ಇದು ಮಾಡಿ ಅಂಕೂರು ಟ್ರೇಡರ್ಸ್ ಅಲ್ಲಿಂದ ತರುದು. ಮತ್ತೆ ಮಿಲ್ಮದವರೇನು ಅವರು ಸಪ್ಲೈ ಅವರದ್ದು ಅದು ಬೇರೆ ಅದೆಲ್ಲ ಉಂಟು. ಅದರಲ್ಲೆಲ್ಲ ಯೂರಿಯಾ ಪರ್ಸೆಂಟೇಜ್ ಇದ್ರೆ ಅದು ಹಾಲು ಸಿಗ್ತದೆ. ಹಾಗಂತೇಳಿ ದನಗಳಿಗೆ ಮತ್ತೆ ಚರ್ಮ ರೋಗ ಅದು ಇದೆಲ್ಲ ಯಾವ್ದಾರು ಒಂದು ಬರುವ ಚಾನ್ಸ್ಗಳು ಇರ್ತದೆ. ಹಾಗೆ ಅದಕ್ಕೆ ಬೇಕಾಗಿ ನಾನು ಬೈಪಾಸ್ ಇಂಡಿಯನ್ನೇ ಜಾಸ್ತಿ ಇದು ಮಾಡಿ. ಮತ್ತೆ ಕೆಲವು ನೋಡಿ ಡಿಪೋದ ಹಾಲುಗಳಲ್ಲಿ ಕೆಲವು ಗಟ್ಟಿ ಪೀಸುಗಳು ಸಿಗ್ತದೆ ಅಂತ ಹೇಳ್ತಾರಲ್ಲ, ಹೌದು ಅದು ಆ ಯೂರಿಯಾದ ಸಂಗತಿ ಅದೇ ಆಗಿರ್ಬೋದು ಅಂತ. ಯಾಕಂದ್ರೆ ಮತ್ತೆ ದನಗಳು ಜಾಸ್ತಿ ಕೆಚ್ಚಲು ನೋವು ಅದು ಇದೆಲ್ಲ ಬರುದು ಅದರಿಂದ, ಹಿಂಡಿಗಳ ಇದರಲ್ಲಿ ಸಹ ಉದ್ದಿಡ್ತದೆ ಅಂತ. ಹಾಗೆ ಇದು ಜೋಳದ ಸೈಲೇಜ್ ಅಂತ ಹೇಳಿ. ಜೋಳದ ಸೈಲೇಜ್ ಅದೇ ನೋಡಿದ್ದೇನೆ ಜೋಳದ ಸೈಲೇಜ್. ಜೋಳದ ಸೈಲೇಜ್ ಇದು ಸಾಧಾರಣ 5 ಕೆಜಿ ಒಂದು ದನಕ್ಕೆ. 5 ಕೆಜಿ ಒಂದು ದನಕ್ಕೆ ಒಮ್ಮೆ ಹಾಕುವ. ಇದರಲ್ಲಿ ಜೋಳವೇ ಇದು ಸಿಗ್ತದೆ, ಜೋಳವು ಕೂಡ ಸಿಗ್ತದೆ. ಹಸಿ ಜೋಳ ಇದು ಕಟ್ ಮಾಡಿ ಮತ್ತೆ ಹುಲ್ಲು ಮಿಕ್ಸ್ ಅಲ್ಲ, ಜೋಳದ ಇಡೀ ದಂಟನ್ನೇ ತೆಗೆಯುದು. 90 ದಿವಸ ಆದ ಜೋಳವನ್ನು ಕಟ್ ಮಾಡಿ ತರುವಂತದ್ದು. ಇದು ಓಪನ್ ಮಾಡಿ ಒಂದು 10 ದಿವಸವರೆಗೆ ಇಡ್ಬೋದು. ಓಪನ್ ಮಾಡದೇ ಇದ್ರೆ 3 ತಿಂಗಳು 6 ತಿಂಗಳು ಇಟ್ಟರು ಏನಾಗುದಿಲ್ಲ. ಅಂದ್ರೆ ಅಷ್ಟು ಹೌದು, ಅದು ಇದು ಆದಷ್ಟು ಒಳ್ಳೇದು ನಮಗೆ ಅಂತ. ಅದು ತಿಂಗಳ ಇದು ಆದಷ್ಟು ಹಳತಾದಷ್ಟು ಇದು ಒಳ್ಳೇದು. ಅದಕ್ಕೆ ಯೂರಿಯಾ ಏನು ಮಿಕ್ಸ್ ಮಾಡೋದಿಲ್ಲ? ಇಲ್ಲ. ಅದಕ್ಕೆ ನಿಜವಾಗಿಯೂ ಮೊಲಾಸಿಸ್ ಹಾಕ್ಬೇಕು ಅಂತ ಲೆಕ್ಕ. ಬೆಲ್ಲ ಮಾಡ್ತಾರೆ, ಇದು ಮಾಡುವ ಬೆಲ್ಲಕ್ಕೆ ಹಾಕ್ತಾರಲ್ಲ ಮೊಲಾಸಿಸ್, ಅದನ್ನ ಹಾಕ್ತಾರೆ ಅಂತ ಹೇಳುದು. ಆದ್ರೆ ಅದನ್ನ ಹಾಕುದಿಲ್ಲ, ಉಪ್ಪು ನೀರನ್ನು ಕೊಡ್ತಾರೆ. ಉಪ್ಪಿನ ನೀರು ಅದನ್ನ ಕೊಡ್ತಾರೆ. ಅದು ಫರ್ಮ್ ಇದಾಗ್ಲಿಕ್ಕೆ ಬೇಕು, ಅದು ಕೊಳಿಯದಾಗೆ ಉಳಿಲಿಕ್ಕೆ ಬೇಕು. ಹಾಗೆ ಇದು ಮಾಡಿ ಉಪ್ಪಿನಲ್ಲಿ ಹಾಕಿ ಇಟ್ಟಾಗೆ ಹಾಗೆ ಹಾಕಿ ಇಡ್ತಾರೆ. ಹಾಳಾಗುದಿಲ್ಲ ಅಂತ. ಉಪ್ಪು ಹಾಕಿದ್ರೆ ಹಾಳಾಗುದಿಲ್ಲ. ಮತ್ತೆ ಹುಳ ಇದೆಲ್ಲ ಆಗುದು ಅದು ಕಮ್ಮಿ ಹಾಗೆ ಆಗ್ತದೆ. ಅದಕ್ಕೆ ಬೇಕೆ ಅವರು ಹಾಗೆ ತೆಗೆದಿಟ್ರೆ ಒಳ್ಳೆ ಬಂದು ಪ್ಯಾಕಿನಲ್ಲಿ ಇದ್ರೆ 1 ವರ್ಷ ಆದ್ರೂ ಏನಾಗುದಿಲ್ಲ. ಒಳ್ಳೆ ಇದರಲ್ಲಿ ನಮಗೆ ದನಕ್ಕೆ ಹುಲ್ಲಿಲ್ಲ ಇದ್ರೂ ನಡೀತದೆ. ಒಂದು ಸಾಧಾರಣ ಒಂದು ದನಕ್ಕೆ ಒಂದು 10 ಕಿಲೋ ಕೊಡ್ಬೋದು ಅಂತ ಡಾಕ್ಟರ್ ಸಜೆಷನ್ ಉಂಟು. ಒಮ್ಮೆ ಕೊಡುವಾಗ 10 ರಿಂದ 15 ಕಿಲೋ ಒಟ್ಟು ಟೋಟಲ್ ಒಂದು ದನಕ್ಕೆ. ಹೌದು, ಒಂದು ದಿನಕ್ಕೆ 15 kg ಕೊಡ್ಬೋದು ಅಂತ ಡಾಕ್ಟರ್ ಹತ್ರ ಕೇಳಿ, ನಮ್ಮ ಕರುಣಾಕರ ಆಳ್ವರು ಇದ್ದಾರಲ್ಲ ಅವ್ರ ಹತ್ರ. ಸರ್, ಮತ್ತೆ ನೀವು ಈ ದನ ಸಾಕಾಣಿಕೆ ಒಟ್ಟಿಗೆ ಅಡಿಕೆ ಕೃಷಿ ಒಂದು ಅಲ್ಲ? ಹೌದು, ಅಡಿಕೆ ಮತ್ತೆ ತೆಂಗು, ಮತ್ತೆ ಬೇರೆ ಏನೆಲ್ಲ ಕೃಷಿ ಉಂಟು ಇದರ ಒಟ್ಟಿಗೆ? ನೀವು ಎಡೆ ಬೆಳೆಯಾಗಿ ಈಗ ಒಳ್ಳೆ ಮೆಣಸು, ಒಳ್ಳೆ ಮೆಣಸು ಉಂಟು. ಮತ್ತೆ ಮೊದಲು ಜೇನು ಪೇಟಿಗೆ ಇದೆಲ್ಲ ಇತ್ತು, ಅದನ್ನೆಲ್ಲ ಈಗ ನಿಲ್ಲಿಸಿದೆ. ಅದನ್ನು ಮತ್ತೆ ಆಗುದಿಲ್ಲ ಅಂತೇಳಿ, ಯಾಕಂದ್ರೆ ನನಗೆ ಅದು ಅಲರ್ಜಿ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಹಾಗೆ ಮತ್ತೆ ಅದನ್ನು ನಿಲ್ಲಿಸಿದೆ. ಇದು ಅಡಿಕೆ ಇದು ಮಾತ್ರ. ತರಕಾರಿಯೋ ಇಂಥದ್ದೇನಾದ್ರೂ ಮನೆಗೆ ಖರ್ಚಿಗೆ ಬೇಕಾದ ತರ್ಲಿಕ್ಕಿಲ್ಲ. ಇಲ್ಲ, ಆದಷ್ಟು ತೊಂಡೆಕಾಯಿ ಇಂಥದ್ದೆಲ್ಲ ಇದೆಲ್ಲ ಅವರಿಗೆ ಸಹ ಹಾಗೆ ತರಕಾರಿಗಳು ಅವರೇ ಇಲ್ಲಿ ಬದನೆ ಅದು ಇದೆಲ್ಲ ಬೆಳೆಸ್ತಾರೆ, ಅವರೇ ಬೆಳೆಸ್ತಾರೆ. ಮೈನ ನಿಮ್ಮದು ಕೃಷಿ ಈಗ ದನ ಮತ್ತೆ ತೋಟ, ಅಡಿಕೆ ತೋಟ. ಹೌದು, ನಾವೊಂದು ದೋಟಿ ಎಲ್ಲ ತಂದಿದ್ದೇವೆ. ನೋಡ್ಬೋದಿತ್ತಲ್ಲ ದೋಟಿ ನೋಡಿ ನೋಡು, ಇಲ್ಲೇ ಉಂಟು ನಮ್ಮ ಹತ್ರ. ನಾವು ಈಗ ತೋಟಕ್ಕೆ ಹೋಗುವ. ತೋಟಕ್ಕೆ ನಾವು ಕೃಷಿಕರು ಸ್ವಾವಲಂಬಿ ಆಗಿರ್ಬೇಕು ಅಂತ. ಇದ್ರೆ ಅವರನ್ನೋದೇ ಇದು ಇಷ್ಟು ಸಣ್ಣದು ದೋಟಿ ಅಲ್ಲ ಸರ್? ಇದು ದೋಟಿ. ಇದು 80 ಫೀಟ್ 70? ಇದು 60 ಫೀಟ್. 60 ಫೀಟ್. ಇದೀಗ ಇವತ್ತಿಗೆ ಔಷಧಿ ಬಿಟ್ಟು ನಾನು ಬಂದಷ್ಟೇ. ಈಗ 3 ಗಂಟೆಗೆ ಮಳೆ ಸ್ವಲ್ಪ ಕಮ್ಮಿ ಆದ್ರೆ ನಮಗೆ ಇದರಲ್ಲಿ ಇದು ಮಾಡಿ ಬಿಡ್ಲಿಕ್ಕೆ ಆಗ್ತದೆ. ಸರ್, ಸಾಧಾರಣ ಎಷ್ಟು ಭಾರ ಉಂಟು ಸರ್ ಇದು? ಇದು 3 kg ಅಷ್ಟೇ ಅಲ್ಲ? 60 ಫೀಟ್ ನದ್ದು 3 kg? ಹೌದು, 3 kg ಪೈಪು. ಇದು ದೋಟಿ ಫೈಬರ್ ಅಲ್ಲ ಸರ್? ಹೌದು, ಫೈಬರ್.
600 ಗ್ರಾಮ್ ಪೈಪು, 600 ಗ್ರಾಮ್ ಒಟ್ರಾಸಿ 3.5 kg ಎಲ್ಲ ಒಟ್ಟು ಎಲ್ಲ ಟೋಟಲ್ ಔಷಧಿ ಎಲ್ಲ ಹೋಗುವಾಗ 4 kg ಹಿಡಿಬೋದು. ಆ ಒಂದೇ ಕೈಯಲ್ಲಿ ಈಗ ಆಧರಿಸಲಿಕ್ಕೆ ಆಗ್ತದೆ. ಅದು ತುಂಬಾ ನೀವು ಅಡಿಕೆ ತೆಗಿಲಿಕ್ಕೂ ಇದೆ. ಹೌದು, ಅಡಿಕೆ ತೆಗೆದು ತೆಂಗಿನಕಾಯಿ ತೆಗೆದು, ತೆಂಗಿನಕಾಯಿ ತೆಗಿಲಿಕ್ಕೆ ಇನ್ನೊಂದು ಇದು ತಂದಿದ್ದೇನೆ ನಾನು, ಮತ್ತೊಂದು ಇದನ್ನು ತಂದಿದ್ದೇನೆ. ಇದು 60 ಫೀಟ್ ಮೇಲೆ ಸ್ಟೆಪ್ ಹೋಗ್ತದೆ. ಹೌದು, ಒಂದೊಂದೇ ನಮಗೆ ಸ್ಟೆಪ್ ಬೇಕಾದಾಗ ಇದನ್ನು ಇದು ಮಾಡ್ಲಿಕ್ಕೆ ಆಗ್ತದೆ. ಇಲ್ಲಿ ಜಸ್ಟ್ ಒಂದು ಸ್ಟೆಪ್ ನೋಡಿದ್ರೆ ಸಾಕು ನಮಗೆ ಸರ್, ಈಗ ಜಸ್ಟ್ ನೋಡ್ಲಿಕ್ಕೆ ಬೇಕಾಗಿ. ಅಂದ್ರೆ ನಮ್ಮ ವೀಕ್ಷಕರು ಅದನ್ನು ಗಮನಿಸಬೇಕು. ನಾವು ಈಗ ಮದ್ದು ಬಿಡುವವರು ಸಿಕ್ಕದಿದ್ರೆ ಎಷ್ಟು ನಮಗೆ ಬೇಕಾದಾಗ ನಾವೇ ಇದು ಮಾಡಿ ಬಿಡ್ಬೋದು. ಈಗ ಒಂದು ಸರ ಒಂದು ಸ್ಟೆಪ್ 6 ಫೀಟ್ ಬರ್ತದೆ, 6 ಫೀಟ್ ಹಾಗೆ 10 ಉಂಟು ಇದರಲ್ಲಿ. 60 ಫೀಟ್ 60 ಫೀಟ್ನಲ್ಲಿ ನಮಗೆ ಸಾಧಾರಣ ಎಲ್ಲ ಇದರಲ್ಲಿ ಕವರ್ ಆಗ್ತದೆ. ಅಡಿಕೆ ತೆಗಿಲಿಕ್ಕೂ ಅಲ್ಲಿವರೆಗೆ ಮುಟ್ತದೆ ಇದು ಕೆಳಗೆ ಎಲ್ಲ ಸಾಧಾರಣ. ಹೌದು, 60 ಅಡಿಕೆ ತೆಗಿಲಿಕ್ಕೆ ಆಗುವಾಗ ನಾವು ಒಂದು 5 ಫೀಟ್ 6 ಫೀಟ್ ಇರ್ತೇವಲ್ಲ, ಆಗೊಂದು ನಮಗೆ ಜಾಸ್ತಿ ಸಿಗ್ತದೆ. 60 ಫೀಟ್ ದೋಟಿ ಪ್ಲಸ್ ಆ 5 ಫೀಟ್ ನಾವು 5.5 ಫೀಟ್ ನಾವಿದ್ದೇವೆ. ಆಗ 65 ಫೀಟ್ನವರೆಗಿರುವ ಮರದ್ದು ತೆಗಿಲಿಕ್ಕೆ ಆಗ್ತದೆ ನಮಗೆ, ಅಡಿಕೆ ತೆಗಿಲಿಕ್ಕೆ. ಸಾಧಾರಣ ಹಾಗೆ ಬರೋದು ಜಾಸ್ತಿ ಅಂದ್ರೆ 80 ಫೀಟ್ ಹಳೆಯ ತೋಟಗಳು. ಅಲ್ಲ, 80 ಫೀಟ್ನದ್ದು ಉಂಟು ದೋಟಿ, ನಾನು ತೆಗಿಲಿಲ್ಲ. 80 ಫೀಟಿನವರೆಗೆ ಉಂಟು. ಇದಕ್ಕೆ ಎಷ್ಟು ಸರ್ ರೇಟ್? ಇದಕ್ಕೆ 58,000 ರೂಪಾಯಿ. 58,000 ಆದ್ರೂ ನಿಮಗೆ ಒಂದು 3-4 ವರ್ಷದಲ್ಲಿ ಅದರ ಅಸಲು ಬರ್ತದೆ. ನನಗೆ 1 ವರ್ಷದಲ್ಲೇ ಬಂತು. 1 ವರ್ಷದಲ್ಲಿ ನಮಗೆ ಒಮ್ಮೆ ಔಷಧಿ ಬಿಡುವಾಗ ನನ್ನ ತೋಟಕ್ಕೆ ಮತ್ತೆ ಈಗ ಬಾವನ ತೋಟಕ್ಕೆ ಎರಡದಕ್ಕೆ ನಮಗೆ ಔಷಧಿ ಬಿಡುವಾಗ 8,000 ರೂಪಾಯಿ ಬೇಕಾಗ್ತದೆ. 3 ಸಲ ನಳ್ಳಿಗೆ ಬಿಡ್ತೇವೆ, 3 ಸಲ ಕೊಳೆ ರೋಗಕ್ಕೆ ಬಿಡ್ತೇವೆ. ಆಗ 6 ಸಲ ಮದ್ದು ಬಿಡ್ಲಿಕ್ಕೆ ಆಯ್ತು. 6-8 48,000 ರೂಪಾಯಿ. ನಮಗೆ ಲೇಬರ್ ಕಾಸ್ಟ್ ಇರೋದಕ್ಕೆ ಅವರಿಗೆ ಹಿಂದಿ ಹುಡುಗರನ್ನು ಇಟ್ಕೊಂಡು ನಾನು ಇದು ಅವರಿಗೆ ಪ್ರಾಕ್ಟೀಸ್ ಮಾಡಿದ್ದೇನೆ. ಅವರಿಗೆ ತಿಂಗಳ ಸಂಬಳ ನನ್ನ ಹಟ್ಟಿಯ ಕೆಲಸ ಒಟ್ಟಿಗೆ ಇದರಲ್ಲಿ ಹೋಗ್ತದೆ. ಹೌದು, ಈಗ ನಾವು ಸ್ವಾವಲಂಬಿಯಾಗಿ ನಾವೇ ಇದು ಮಾಡಬಹುದು. ಯಾರನ್ನು ಇದು ಮಾಡ್ಬೇಕು ಅಂತಿಲ್ಲ. ನಮ್ಮ ಇದರಲ್ಲಿ ಈಗ ಅಡಿಕೆ ತೆಗಿಬೇಕು ಅಂತಾದ್ರೆ ಮದ್ದು ಬಿಟ್ಟು ಇರುವ ಈಗ ನಳ್ಳಿಗೆ ಈಗ ಕೊಳೆ ರೋಗ ಬಾರದ ನಮಗೆ ಇದಾಗಿ ಸಿಕ್ಕಿದ್ರಲ್ಲ ಅಡಿಕೆ ತೆಗಿಲಿಕ್ಕೆ ಆಗುದು. ಈಗ ಅಡಿಕೆ ತೆಗಿಲಿಕ್ಕೆ ಆಗುವಾಗ ಅದನ್ನ ಮೊದಲೇ ಔಷಧಿ ಬಿಡ್ಲಿಕ್ಕೆ ಜನ ಸಿಕ್ಕಿದ್ರೆ ಅಡಿಕೆ ತೆಗೆಯುವುದಿಲ್ಲ. ಹಾಗಿದೆ, ಅಡಿಕೆ ಆದ್ರೂ ಬಿದ್ದದೇಕಬಹುದು ಕೆಳಗೆ, ನಾವೇ ಜನ ಮಾಡಿ ಇದು ಮಾಡಿ ಅದಕ್ಕೆ ಬೇಕಾದ ಮದ್ದೆಲ್ಲ ಬಿಡ್ಲೇಬೇಕು. ಹೌದು, ಅದನ್ನಾದ್ರೆ ಇದರಲ್ಲಿ ಬಿಡ್ಲಿಕ್ಕೆ ನಮಗೆ ಇದರಲ್ಲಿ ಮದ್ದು ಬಿಡ್ತಿರಲ್ಲ. ಈಗ ನಲ್ಲಿಗೆ ಆಗುವಾಗ ಎಂತ ಬಿಡ್ತೀರಿ? ಮತ್ತೆ ನಲ್ಲಿಗೆ ಆಗುವ ನಾನು ಎಂಡೋಫಿಲ್ ಮತ್ತು ಇದರದ್ದು ಗಮ್ ಹಾಕಿ ಎಂಡೋಫಿಲ್ ಹಾಕಿ ಬಿಡುದು. Z78 M45 ಫಸ್ಟ್ಗೆ ಬಿಡುದು, ಮತ್ತೆ Z78 ನಲ್ಲಿಗೆ. ಹೌದು, ನಲ್ಲಿ ಅದರಲ್ಲಿ ಫುಲ್ ನಿಲ್ತದೆ ಅಂತ ಹೇಳ್ತಾರೆ, ಅದು ಇದಾಗುದಿಲ್ಲ. ಹೌದು, ಪಿಂಗಾರ ಒಂದು ಕರೆಂಚು ಅದು ಯಾವುದು ಇದು ಬರುದಿಲ್ಲ. ಮತ್ತೆ ಆ ನಂತರ ನೀವು ಈಗಿನ ಟೈಮಲ್ಲಿ ಅದರ ನಂತರ ಜೂನ್ ನಲ್ಲಿ ಆಗುವಾಗ ಇದರದ್ದು ಬೋರ್ಡೋ ಮಿಕ್ಸರ್ ಅಂತಲೇ ಪ್ಯಾಕೆಟ್ ಸಿಗ್ತಾ ಅಲ್ಲ ನೀವು? ಅಲ್ಲ, ನಮಗೆ ಈಗ ನಮ್ಮ ಇಲ್ಲಿ ಇವರು ಇದ್ದಾರೆ ಪ್ರಸನ್ನ ಭಟ್ರು ಅಂತ, ಅವರು ಅಲ್ಲಿ ಇವರದ್ದು ಇಂದೋರ್ನಲ್ಲಿ ನಮ್ಮ ಸುಕುಮಾರ ಭಟ್ರು ಇದ್ದಾರಲ್ಲ, ಅವರ ಅಣ್ಣನ ತಮ್ಮನದ್ದು ಫ್ಯಾಕ್ಟ್ರಿ ಉಂಟಲ್ಲಿ. ಹಾಗಾದ್ರೆ ಮೈಲ್ ತುತ್ತು ಅಲ್ಲಿ ಅವರು ಪೌಡರ್ ಮಾಡಿ ಇದು ಉಂಟು. ಆ ಪೌಡರ್ ತರ್ತಾರೆ. ಅಲ್ಲ, ಇದಿಲ್ಲ, ಕಾಪರ್ ಮಾತ್ರ. ಅದಕ್ಕೆ ಸುಣ್ಣ ಈಗ 2 ಕಿಲಕ್ಕೆ 2 ಕಿಲ, 3 ಕಿಲಕ್ಕೆ 3 ಕಿಲ, ಒಂದು ಲೆಕ್ಕ ಮಿಶ್ರಣ ಮಾಡುದು. ಹಾಗೆ 2 kg ಇದು ಹಾಕಿದ್ರೆ 2 kg ಸುಣ್ಣದ ಹುಡಿ ಸುಣ್ಣ ಬರ್ತದೆ. ನಿಮಗೆ ಸಾಧಾರಣ ಒಮ್ಮೆ ಬಿಡುವಾಗ ಎಷ್ಟು ಮದ್ದು ಬೇಕಾಗ್ತದೆ ಅಂದಾಜಿ? ನನಗೆ ಇಲ್ಲ ಇದ್ರೆ ಈಗ ಇವರ ಲೇಬರ್ನ ಇದರಲ್ಲಿ ಹತ್ತಿ ಬಿಡುವಾಗ 8ರಿಂದ 9 ಬ್ಯಾರಲ್ 10 ಬ್ಯಾರಲ್ ಹೋಗ್ತಾ ಇತ್ತು. ನನಗೆ ಈಗ ನಾನು ಇದರಲ್ಲಿ ಬಿಡುವಾಗ 6 ಬ್ಯಾರಲ್ ನಲ್ಲಿ ನನಗೆ 4 ಬ್ಯಾರಲ್ ನಷ್ಟು ಉಳಿತಾಯ ಆಯ್ತು. ಅಂದ್ರೆ ವೇಸ್ಟ್ ಎಲ್ಲೆಲ್ಲೋ ಹೋಗ್ಲಿಕ್ಕಿಲ್ಲ. ಅದು ಸೀದಾ ಅಲ್ಲಿಗೆ ಹೋಗಿ ನೇರ ಹೋಗಿ ಅದಕ್ಕೆ ಸಿಗ್ತದೆ. ಇದು ಚಾಪ್ ಕಟ್ಟರ್ ಅಂತ, ಫುಲ್ ಕಟ್ ಮಾಡುವುದು. ಸರ್, ಇದು ತುಂಬಾ ವರ್ಷ ಆಯ್ತಾ ನೀವು? ಇದು ನಾನು ಅದು 2017ರಲ್ಲಿ ಒಟ್ಟಿಗೆ ಇದು ತೆಗೆದಿರಿ. ಇದು ಎಷ್ಟು ಎಂತ ಹುಲ್ಲು ಕೊಟ್ಟರು ಇದು ಕಟ್ಟಾಗಿ ಅರ್ಧ ಇಂಚು ಕಟ್ಟಾಗಿ ಬರ್ತದೆ. ಅರ್ಧ ಇಂಚು ದನಗಳು ವೇಸ್ಟ್ ಮಾಡುದಿಲ್ಲ. ಇಲ್ಲದ್ರೆಲ್ಲ ಕೆಳಗೆ ಬೀಳಿಸುದು. ಇದು ದೊಡ್ಡ ದೊಡ್ಡ ಹುಲ್ಲು, ನೆಟ್ಟ ಹುಲ್ಲು ಉಂಟಲ್ಲ, ಈಗ CO3 CO5 ಅದೆಲ್ಲ ಹುಲ್ಲುಗಳು ಉಂಟಲ್ಲ, ಅದನ್ನೆಲ್ಲ ಇಡೀ ಹಾಕಿದ್ರೆ ಅಥವಾ ಕೈಯಲ್ಲಿ ಕಡ್ದು ಹಾಕುವಾಗ ಕೈಗೆಲ್ಲ ಡೇಂಜರ್. ಅದಾದ್ರೆ ಇದರಲ್ಲಿ ಕೊಟ್ರೆ ಏನು ಸಮಸ್ಯೆ ಇಲ್ಲ, ಕಟ್ ಮಾಡಿ ಕೊಡ್ತೇವೆ. ಅದನ್ನು ತೆಗೆದು ಒಂದೊಂದು ಬುಟ್ಟಿಯಾಗಿ 2 ಬುಟ್ಟಿಯಾಗಿ ದನಕ್ಕೆ ಇಷ್ಟು ಅಂತೇಳಿ ಮೆಜರ್ಮೆಂಟ್ ಇದುಂಟು, ಅದನ್ನ ಅಷ್ಟೇ ತೆಗೆದು ಹಾಕ್ತಾರೆ. ಇದರಲ್ಲಿ ಹುಲ್ಲು ಮಾತ್ರ ಸರ್, ಬೇರೆ ಏನಾದ್ರೂ ನಿಮಗೆ ಸೋಗೆ ಸೊಪ್ಪು ಯಾವ್ದು ಬೇಕಾದ್ರೆ ಕೊಟ್ಟರು ಇದೆ ಕಟ್ಟಾಗ್ತದೆ. ಕೊತ್ತಲಿಗೆ ಸಹಿತ ಕಟ್ಟಾಗ್ತದೆ ಅರ್ಧ ಇಂಚಿಗೆ. ಕೊತ್ತಲಿಗೆ ಸ್ವಲ್ಪ ಜಾಸ್ತಿ ಇದಾಗ್ತದೆ. ಇದನ್ನು ನಮ್ಮ ಇಲ್ಲಿ ಇದಕ್ಕೆ ತಕೊಂಡೋಗಿದ್ದಾರೆ, ಇಲ್ಲಿ ಚಂಡಿಕಾ ಹೋಮ ಆಯ್ತಲ್ಲ ಪ್ರಶಾಂತಿಯಲ್ಲಿ, ಕಬ್ಬು ಕಟ್ಟು ಮಾಡ್ಲಿಕ್ಕೆ ತಕೊಂಡೋಗಿದ್ದಾರೆ. ಕಬ್ಬು ಕಟ್ಟು ಮಾಡ್ಲಿಕ್ಕೆ, ಹೌದು.
1008 ಇದರದ್ದು ಇದು ಗಣಪತಿ ಹೋಮ ಇದಾಯ್ತಲ್ಲ, ಇದರಲ್ಲಿ ಇದನ್ನು ತಗೊಂಡು ಹೋಗಿದ್ದಾರೆ. ಪ್ರಶಾಂತಿ ವಿದ್ಯಾಕೇಂದ್ರ. ಪ್ರಶಾಂತಿ ವಿದ್ಯಾಕೇಂದ್ರಕ್ಕೆ ತಗೊಂಡು ಹೋಗಿದ್ದಾರೆ. ಅಲ್ಲಿ ಕಬ್ಬು ಕಟ್ಟು ಮಾಡ್ಲಿಕ್ಕೆ ಅಂತೇಳಿ ಗಾಡಿಯಲ್ಲಿ ಬಂದು ತಗೊಂಡೋಗಿ ಅವರು ಇದು ಮಾಡಿದ್ದಾರೆ. ಆಯ್ತು, ತುಂಬಾ ಧನ್ಯವಾದಗಳು ಸರ್ ನಮಗೆ ಈ ಎಲ್ಲ ಮಾಹಿತಿಗಳನ್ನು ಒದಗಿಸಿದ್ದಕ್ಕೆ. ಥ್ಯಾಂಕ್ ಯು.